ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಎಪಿಸೋಡ್ 79 ಬಗ್ಗೆ ಮಾತಾಡೋಣ. ಎಪಿಸೋಡ್ 79 ನೋಡಿದ್ಮೇಲೆ ನಿಮಗೆ ಹೆಂಗ್ ಅನಿಸ್ತಾ ಇತ್ತು? ಲಿಟ್ರಲಿ ನಿಮ್ಮ ಮನಸ್ಸಿನ ಮಾತು. ಯಾರೆಲ್ಲ ಓವರ್ ಆಕ್ಷನ್ ಮಾಡ್ತಾ ಇದ್ರು, ಯಾರೆಲ್ಲ ನಾಟಕ ಮಾಡ್ತಾ ಇದ್ರು, ನಿರ್ಧಾರಗಳನ್ನ ತಗೊಂಡಾಗ ಯಾವ ರೀತಿ ಎಲ್ಲ ಇತ್ತಂತೆಲ್ಲ ಮಾತಾಡೋಣ. ಖಂಡಿತವಾಗ್ಲೂ ಒಂದಂತೂ ಸತ್ಯ, ಈ ನಿರ್ಧಾರ ತಗೊಂಡಾಗ ರಾಶಿಕ್ ಅವರ ನಿರ್ಧಾರ ಎಲ್ಲೋ ಸರಿ ಇತ್ತಂತ ಹೇಳ್ಬೋದು. ನಾಮಿನೇಟು ಸೇವ್ ಅಂತ ಬಂದಾಗ ಸೂರಜ್ ಅವ್ರನ್ನ ಸೇವ್ ಮಾಡ್ತಾರೆ. ಕೆಲವ್ರಿಗೆ ನೋಡೋರಿಗೆ ಫೇವರಿಸಮ್ ಅನ್ಸ್ಬೋದು, ಬಟ್ ಸರಿ ಇತ್ತು ಕಂಪೇರ್ ಟು ಚೈತ್ರ ತಗೊಂಡಾಗ. ಅದೇ ರೀತಿಯಾಗಿ ಮಾಳು ಮತ್ತೆ ಕಾವ್ಯ ತಗೊಂಡಾಗ ಆ ನಿರ್ಧಾರಗಳು ಸರಿ ಇತ್ತು. ಕಂಪೇರ್ ಟು ಮಾಳು ತಗೊಂಡಾಗ ಮಾಳು ಎಲ್ಲೋ ಸ್ವಲ್ಪ ವೀಕ್ ಇದ್ದಾರೆ ಅನ್ನೋದಕ್ಕಿಂತ ಜಾಸ್ತಿ ಓಪನ್ ಅಪ್ ಆಗ್ತಿಲ್ಲ, ಮಾತಾಡ್ತಿಲ್ಲ ಅಂತ ಹೇಳ್ಬೋದು. ಸೇವ್ ಅಂತ ತಗೊಂಡಾಗ ಹೇಳ್ದಲ್ಲ, ಇಬ್ರು ಕರೆಕ್ಟ್ ಆಗಿದೆ. ಸೂರಜ್ ಕಾವ್ಯ ಸೇವ್ ಆಗ್ತಾರೆ. ಅದೇ ರೀತಿಯಾಗಿ ನಮ್ಮ ಮಾಳು ಮತ್ತೆ ಚೈತ್ರ ಅವರು ನಾಮಿನೇಟ್ ಆಗೋ ಚಾನ್ಸಸ್ ಇದೆ. ಇನ್ನು ಟಾಸ್ಕ್ ಎಲ್ಲ ಆಗಿಲ್ಲ, ಅದು ಓನ್ ಟಾಸ್ಕ್ ಕಂಪ್ಲೀಟ್ ಆಗಿದೆ. ಅದಾದ್ಮೇಲೆ ಉಸ್ತುವಾರಿ ಅಂತ ತಗೊಂಡಾಗ ಫಸ್ಟ್ ರೌಂಡ್ ಅಲ್ಲಿ ತಪ್ಪು ಮಾಡಿದ್ರು ಅಂತ ಹೇಳ್ಬೋದು ರಾಶಿಕ್ ಅವರು. ಯಾಕಂದ್ರೆ ಭಟ್ರೆ ಹೇಳಿದ್ರೆ ನಾನು ಅದನ್ನ ತೆಗೆದು ಬಿಸಾಕ್ತೀನಿ ಅಂತ ಎಲ್ಲೂ ಹೇಳಿರಲಿಲ್ಲ ಸ್ಟಾರ್ಟಿಂಗ್ ಅಲ್ಲೇ. ಅದಾದ್ಮೇಲೆ ಹೇಳ್ತಾರೆ, ಬಟ್ ಅಷ್ಟೇನೆ ಅದೊಂದೊಂದು ಬಿಟ್ರೆ ಇನ್ನು ನಿರ್ಧಾರಗಳು ಸರಿ ಇತ್ತಂತಾನೆ ಹೇಳ್ಬೋದು. ಅದೇ ರೀತಿಯಾಗಿ ಚೈತ್ರ ಆರಾಮಾಗಿ ಅತಿ ಹೆಚ್ಚಾಗಿ ನಾಟಕ ಮಾಡ್ತಾ ಇದ್ರ ಅಂತ ಕಾಣಿಸ್ತಾ ಇತ್ತು. ಕ್ಲಿಯರ್ ಕಟ್ ಆಗಿ ಮ್ಯಾನೇಜಿಂಗ್ ಮಾಡಿದ್ದಾರೆ. ಮನೆ ಬಿಟ್ಟು ಹೋಗ್ತೀನಿ, ಅದು ಬಿಟ್ಟು ಹೋಗ್ತೀನಿ, ಇದು ಬಿಟ್ಟು ಹೋಗ್ತೀನಿ ಅಂತ. ಬಟ್ ಅಶ್ವಿನಿ ಅವರಿಗೆ ಸಾಥ್ ಕೊಡ್ತಾರೆ ಯಾರು? ಅಲ್ಲಿನ ಮನೆ ಮಂದಿ ಎಲ್ಲರೂ. ಕೈ ಇಟ್ಕೊಂಡ್ರು ಕಷ್ಟ, ಕಾಲು ಇಟ್ಕೊಂಡ್ರು ಕಷ್ಟ, ಹಿಂಗ್ ಇಟ್ಕೊಂಡ್ರು ಕಷ್ಟ, ಕುತ್ಕಿಟ್ಕೊಂಡ್ರು ಕಷ್ಟ, ಏನ್ ಇಟ್ಕೊಂಡ್ರು ಕಷ್ಟ ಅಂದ್ರೆ ಇನ್ನು ಟಾಸ್ಕ್ ಎಲ್ಲಿಂದ ಆಡ್ಬೇಕು? ಚೈತ್ರ ಲಾಸ್ಟ್ ಇದನ್ನ ಮಾಡಿದ್ದು ಅಷ್ಟೇನೆ, ಈಗಲೂ ಮಾಡೋದು ಅಷ್ಟೇನೆ. ಆಟ ಅಂತ ಬಂದಾಗ ಆಡಕ್ಕಾಗಲ್ಲ. ಏನೋ ಒಂದು ಕತೆ ಹೇಳಿ, ಏನೋ ಒಂದು ಹೇಳಿ ತಪ್ಸ್ಕೊಳ್ಳೋ ಸ್ಥಿತಿಯಲ್ಲಿ ಕಾಣ್ತಾ ಇದ್ರು. ಸಖತ್ತಾಗಿ ನಾಟಕ ಅಂತೂ ಮಾಡ್ತಾ ಇದ್ರು ಅಂತ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತು ಚೈತ್ರಕ್ ಅವರು. ಅದನ್ನೇ ಕೂಡ ಮಾಡ್ತಾ ಇದ್ರು. ಇನ್ನು ಅದಾದ್ಮೇಲೆ ಧ್ರುವಂತ ರಕ್ಷಿತಾ ನಿರ್ಧಾರ ತಗೋಬೇಕಾದ್ರೆ ರಕ್ಷಿತಾ ಮಾಳುಗೆ ಫೇವರ್ ಮಾಡಕ್ ಹೋಗಿ ಎಡವಟ್ಟು ಮಾಡ್ಕೊಂತಾರ ಅಂತ ಅನಿಸ್ತಾ ಇತ್ತು. ಲಾಸ್ಟ್ ವೀಕಲ್ಲಿ ಅದರಿಂದನೇ ನೆಗೆಟಿವ್ ಆಗಿದ್ರು, ಮತ್ತೆ ಈಗಲೂ ಅದನ್ನೇ ನೆಗೆಟಿವ್ ಮಾಡ್ತಾ ಇದ್ರು ಅಂತ ಹೇಳ್ಬೋದು. ಏನೋ ಒಂದು ಒಪಿನಿಯನ್ ಕೇಳ್ತಾರೆ, ಅಲ್ಲಿರೋರಲ್ಲಿ ನಿನಗೆ ಯಾರು ಸ್ಟ್ರಾಂಗ್ ಅನಿಸ್ತಾರೆ, ಯಾರು ಬೆಸ್ಟ್ ಅನಿಸ್ತಾರೆ ಹೇಳಮ್ಮ ಅಂದ್ರೆ ಏನೇನೋ ಮಾತಾಡ್ತಾರೆ, ಏನೇನೆಲ್ಲ ತಗೊಂಡು ಹೋಗ್ತಾರೆ. ಇದಕ್ಕೇನೆ ಹೇಳೋದು, ನಿರ್ಧಾರ ತಗೊಳ್ಳೋದ್ರಲ್ಲಿ ಖಂಡಿತವಾಗ್ಲು ಒಪಿನಿಯನ್ ಹೇಳ್ಬೇಕಾದ್ರೆ, ನಿರ್ಧಾರ ತಗೋಬೇಕಾದ್ರೆ, ನಾಮಿನೇಷನ್ ರೀಸನ್ಸ್ ಕೊಡ್ಬೇಕಾದ್ರೆ, ಕಾರಣಗಳು ಹೇಳ್ಬೇಕಾದ್ರೆ ಚೈತ್ರ ಅವರು ಖಂಡಿತವಾಗ್ಲು ರಕ್ಷಿತ್ ಅವರು ಎಲ್ಲೋ ಒಂದ್ ಕಡೆ ತಪ್ಪುಗಳು ಮಾಡ್ತಾ ಇದಾರೆ ಅಂತ ಹೇಳ್ಬೋದು. ಇವತ್ತು ಕೂಡ ಮಾಡಿದ್ದೆ ಅದನ್ನೇ. ಏನಾರ ಮಾತಾಡ್ತೀನಿ ಇರಮ್ಮ ಅಂದ್ರೆ ಅಲ್ಲಿಂದ ಇರೋದೇ ಇಲ್ಲ, ಹೋಗ್ತಾಳೆ ಮುಂದಕ್ಕೆ. ಅಂದ್ರೆ ತಪ್ಪು ಮಾಡಿದ್ರೆ ಅಂದಾಗ ಆ ವ್ಯಕ್ತಿಯಲ್ಲಿ ಮಾತಾಡಕ್ಕಾಗಲ್ಲ ಅಂತ ಗೊತ್ತಾಗುತ್ತೆ. ಅದಂತೂ ಸತ್ಯ. ನಿರ್ಧಾರ ತಗೋದ್ರೆ ಧ್ರುವಂತ್ ಇಸ್ ಬೆಸ್ಟ್ ಅಂತ ಹೇಳ್ಬೋದು. ಇವತ್ತಿನ ಎಪಿಸೋಡ್ ಅಲ್ಲಿ ಸೂಪರ್ ಆಗಿ ಮಾತಾಡಿದ್ರು, ಸೂಪರ್ ಆಗಿ ಆಟ ಆಡಿದ್ರು ಅಂತ ಹೇಳ್ಬೋದು. ಟಾಸ್ಕ್ ಅಲ್ಲ, ಮಾತಲ್ಲಿ ಧ್ರುವಂತ್ ಅವರು ಅಂತ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಅಶ್ವಿನಿ ಅವರು ಆಗಿರ್ಬೋದು, ತುಂಬಾ ಅದ್ಭುತವಾಗಿ ಆಟ ಆಡಿದ್ರು. ಎಕ್ಸ್ಪೆಷಲಿ ರಜತ್ ಮತ್ತೆ ನಮ್ಮ ಸೂರಜ್ ಅವ್ರ ಬಗ್ಗೆ ಮಾತಾಡಲೇಬೇಕು. ರಜತ್ ಅವ್ರ ಬಗ್ಗೆ ಏನೇನೆಲ್ಲ ಬಿಲ್ಡಪ್ ಕೊಟ್ಟಿದ್ರು, ಆ ಬಿಲ್ಡಪ್ ನ ಟ್ಯಾಕಲ್ ಮಾಡಿ ಬಿಸಾಕ್ಬಿಟ್ರು ಸೂರಜ್ ಅವರು ಅಂತ ಹೇಳ್ಬೋದು. ಆ ರೀತಿ ಎಲ್ಲ ಚೆನ್ನಾಗಿ ಆಟ ಆಡಿದ್ರು. ಟಾಸ್ಕ್ ಅಂತ ತಗೊಂಡಾಗ ಬಿಗ್ಗೆಸ್ಟ್ ಟ್ವಿಸ್ಟ್ ಇದೆ, ಡಿಸೈಡ್ ಎಲ್ಲ ಮಾಡಿದ ಚಾನ್ಸಸ್ ಅವ್ರಿಗೆ ಕೊಟ್ಟಿದ್ದಾರೆ, ಧ್ರುವಂತ್ ಅವ್ರಿಗೆ ಮತ್ತೆ ರಕ್ಷಿತ್ ಅವ್ರಿಗೆ. ಇದ್ರಲ್ಲಿ ಧ್ರುವಂತ್ ಅವರು ಯಾರಿಗೆ ಅನ್ಯಾಯ ಮಾಡಲ್ಲ ಅನ್ಸುತ್ತೆ, ಬಟ್ ರಕ್ಷಿತಾ ಸ್ವಲ್ಪ ಫೇವರ್ ಮಾಡೋಕ್ಕೆಲ್ಲ ಹೋಗ್ತಾರೆ ಅಂತ ಹೇಳ್ತಿರ್ಬೋದು. ಮತ್ತೆ ಕ್ಲಿಯರ್ ಕಟ್ ಆಗಿ ಎಪಿಸೋಡ್ ಬಗ್ಗೆ ಮಾತಾಡೋಣ. ಯಾರೆಲ್ಲ ಏನೆಲ್ಲ ಮಾತಾಡಿದ್ರು, ಯಾವ ರೀತಿ ಎಲ್ಲ ಇತ್ತು, ಏನೆಲ್ಲ ಮಾತಾಡಿದ್ರು ಅಂತ. ಖಂಡಿತವಾಗ್ಲೂ ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಮೊದಲದಾಗಿ ಎಪಿಸೋಡ್ ಶುರುವಾಗೋದನ್ನ ಹೇಳ್ಬೋದು. ಸೀಕ್ರೆಟ್ ಟಾಸ್ಕ್ ಅಲ್ಲಿ ಹೋಗ್ತಾರೆ. ನೀವು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿಲ್ಲ, ಸೀಕ್ರೆಟ್ ಟಾಸ್ಕ್ ಸೀಕ್ರೆಟ್ ರೂಮಿಗೆ ಬಂದಿದ್ದೀರಾ. ನಿಮಗೆ ಒಂದು ಸಮಯ ಸಂದರ್ಭ ಬಂದಾಗ ನೀವು ಒಂದು ಪಾತ್ರ ಕೊಡ್ತೀರ, ಅದು ಅನುಭವಿಸ್ಬೇಕಂತ ಬಿಗ್ ಬಾಸ್ ಕಡೆಯಿಂದ ಅನೌನ್ಸ್ಮೆಂಟ್ ಬರುತ್ತೆ. ಅದೇ ಸೀಕ್ರೆಟ್ ಟಾಸ್ಕ್ ಅಲ್ಲಿ ಲೈಟ್ ಹತ್ತಾಗದಾಗ ಗ್ರೀನ್ ತಗೊಂಡಾಗ ಅವರೆಲ್ಲ ಮಾತಾಡಬೇಕು. ಅದೇ ರೀತಿ ಮಾತಾಡಿದಾಗ ಅಲ್ಲಿ ಹೇಳ್ತಾರೆ ರಕ್ಷಿತ್ ಅವರು, ನಾನು ಗೊತ್ತಿತ್ತು, ನನ್ನ ಮೇಲೆ ನನಗೆ ಕಾನ್ಫಿಡೆನ್ಸ್ ಇತ್ತು, ನಾನು ಹೋಗಲ್ಲ ಅಂತ ಗೊತ್ತಿತ್ತು, ಆದರೂ ಕೂಡ ಬಂದಾಗ ನಾನು ತುಂಬ ಬೇಜಾರಾಯ್ತು ಅಂದಾಗ ಅಲ್ಲಿ ಮಾತ್ರ ಸಖತ್ತಾಗಿ ಎಂಜಾಯ್ ಮಾಡ್ತಾರೆ ಅಂತ ಹೇಳ್ಬೋದು ಧ್ರುವಂತ್ ಅವರು. ಇನ್ನು ಗಿಲ್ಲಿ ಮತ್ತು ರಜತ್ ರಘು ಅವರು ಧ್ರುವಂತ್ ಬಗ್ಗೆ ಮಾತಾಡ್ತಾರೆ. ಅಂದರೆ ಅವನ ಬಗ್ಗೆ ನಾವು ಯಾರೋ ಯೋಚನೆ ಮಾಡಲ್ಲ, ಬಟ್ ರಕ್ಷಿತಾ ಮಾತ್ರ ಇರಬೇಕಾದ್ರೆ ತುಂಬ ಹಚ್ಕೊಂಡಿದ್ವಿ. ನನಗೆ ಅಣ್ಣ ಅಂತ ನಮ್ಮ ತಮ್ಮನೇ ಕರೆಯಲ್ಲ, ಅಷ್ಟು ನೀಟಾಗಿ ರಕ್ಷಿತಾ ಕರಿತಾ ಇಲ್ಲ ಅಂತ ರಘು ಫೀಲ್ ಆಗ್ತಾರೆ. ಅದೇ ರೀತಿಯಾಗಿ ಗಿಲ್ಲಿ ಕೂಡ ತುಂಬ ಬಾಂಡಿಂಗ್ ಚೆನ್ನಾಗಿತ್ತು, ತುಂಬ ಮಿಸ್ ಮಾಡ್ಕೊಂಡಂತೆಲ್ಲ ಸ್ವಲ್ಪ ಎಮೋಷನಲ್ ಆಗ್ತಾರೆ ಅಂತ ಹೇಳ್ಬೋದು ರಕ್ಷಿತಾ ಬಗ್ಗೆ ಗಿಲ್ಲಿ ಅವರು. ಅದಾದ್ಮೇಲೆ ಧ್ರುವಂತ್ ರಕ್ಷಿತಾ ಟಾಕ್ ಮಾಡಿರ್ತಾರೆ, ಏನಂದ್ರೆ ನನ್ನ ಜನ ನನ್ನ ಬಿಟ್ಕೊಟ್ಟಿಲ್ಲ ಅಂತ ಕೇಳಿದಾಗ, ನಿನ್ನ ಬಿಗ್ ಬಾಸ್ ಮನೆ ಇಲ್ಲ ಅಂತ ನೋಡಿದೀನಿ, ಸರಿಯಾಗಿ ನೋಡಿದೀನಿ, ಬಿಟ್ಬಿಡೋವೆಲ್ಲ ಮಾತಾಡಬೇಡ ನೀನು ಅಂತ. ನಿನ್ನ ಜನಕ್ಕೋಸ್ಕರ ಬಂದಿಲ್ಲ, ನಿನ್ಗೋಸ್ಕರ ಬಂದಿ ಅಂತ ಧ್ರುವ ಅಂತ ತಿಳಿ ಮಾತು ಹೇಳ್ತಾರೆ ಅಂತಾನೆ ಹೇಳ್ಬೋದು. ಅದೇ ರೀತಿಯಾಗಿ ರಾಶಿ ಮತ್ತು ಅಶ್ವಿನಿ ಅವರು ಟಾಕ್ ಮಾತಾಡ್ತಾರೆ. ಏನಂತ ಅಂದ್ರೆ ಇವರು ಯಾವ ಕಾರಣಕ್ಕೆ ಹೋಗಿದ್ರು, ಏನಕ್ಕೆ ಮಾಡ್ತಾರೋ ತುಂಬಾ ಥಿಂಕಿಂಗ್ ಎಲ್ಲ ಮಾಡ್ತಾ ಇದ್ರು. ಇಲ್ಲಿ ಯಾರು ಎಮೋಷನ್ ಅಲ್ಲ, ಯಾರು ಫ್ರೆಂಡ್ ಮಾಡ್ಕೋಬಹುದು, ಯಾರನ್ನು ಹಚ್ಕೋಬಾರ್ದು ಅಂತೆಲ್ಲ ಸ್ವಲ್ಪ ಎಮೋಷನ್ ಆಗ್ತಾರೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ರಾಶಿ ಆಯ್ತು, ಮತ್ತೆ
ಟಾಸ್ಕ್ ರಕ್ಷಿತಾ ಮಾತಾಡ್ತಾರೆ, ಅಳ್ತಾ ಇರ್ತಾರೆ. ಅಂದರೆ ರಕ್ಷಿತಾ ಇದ್ದಾಗ ತುಂಬ ಎಮೋಷನ್ ಆಗಿ ಬಾಂಡಿಂಗ್ ಎಲ್ಲ ಚೆನ್ನಾಗಿತ್ತು. ಬಟ್ ಹೋದ್ಮೇಲೆ ತುಂಬ ಬೇಜಾರಾಗ್ತಾ ಇದೆ ಅಂತೆಲ್ಲ ಮಾಡೋರು ರಕ್ಷಿತಾ ಬಗ್ಗೆ ಸ್ವಲ್ಪ ಎಮೋಷನ್ ವರ್ಡ್ಸ್ ಎಲ್ಲ ಯೂಸ್ ಮಾಡ್ತಾರೆ. ಖಂಡಿತವಾಗ್ಲೂ ತುಂಬ ಚೆನ್ನಾಗಿತ್ತು ಅವರು ಮಾತಾಡಿದಾಗ. ಅದೇ ರೀತಿಯಾಗಿ ಸೂರಜ್ ರಘು ಟಾಕ್ ಅಬೌಟ್ ರಾಶಿ ಬಗ್ಗೆ ಮಾತಾಡ್ತಾರೆ. ಅಂದರೆ ಕೋಪ ಅಂತ ಬಂದಾಗ ಜಲ್ದಿ ತೋರಿಸ್ಕೊಂತಾರೆ, ಬೇಗನೆ ತೋರಿಸ್ಕೊಂತಾರೆ ರಾಶಿಕಾ. ಆದ್ರಿಂದ ಎಲ್ಲೋ ಒಂದು ಕಡೆ ಅದು ಕರೆಕ್ಟ್ ಅನಿಸ್ತಾ ಇಲ್ಲ, ಮುಂಗೋಪದಲ್ಲಿ ಇರ್ತಾರೆ. ಡಿಸಿಷನ್ ತಗೋವಾಗ ಸರಿಯಾದ ನಿರ್ಧಾರಗಳಿರಲ್ಲ ಅಂತ ಸೂರಜ್ ಮತ್ತು ರಘು ಅವರು ಇಬ್ಬರು ರಾಶಿ ಬಗ್ಗೆ ಮಾತಾಡ್ತಾ ಇದ್ರು. ಇನ್ನು ಅದಾದ್ಮೇಲೆ ರಾಶಿ ಟಾಸ್ಕ್ ಅಂತ ಬರುತ್ತೆ, ಬಿಗ್ ಬಾಸ್ ಕಡೆಯಿಂದ ಅನೌನ್ಸ್ಮೆಂಟ್ ಬರುತ್ತೆ, ನೀವು ನೋಡೇ ಇಡ್ತೀರಾ. ಅಂದರೆ ಈ ವಾರ ನಾಮಿನೇಟ್ ಮಾಡಬೇಕಾದ್ರೂ ಒಬ್ರು ಸೇವ್ ಮಾಡಬೇಕಾದ್ರೂ ಕ್ಯಾಪ್ಟನ್ಗೆ ಫುಲ್ ಅಧಿಕಾರ ಇರುತ್ತೆ. ಆ ಟೈಮಲ್ಲಿ ಟಾಸ್ಕ್ ಅಂತ ತಗೊಂಡಾಗ ಒಬ್ಬರನ್ನ ಸೇವ್ ಮಾಡಬೇಕು, ಒಬ್ರು ನಾಮಿನೇಟ್ ಮಾಡಬೇಕು. ಆ ಟಾಸ್ಕ್ ಯಾರಾದ್ರೂ ಗೆಲ್ತಾರೆ ಅವರು ಸೇವ್ ಆಗ್ತಾರೆ, ಆಡದೇ ಇರೋರು ನಾಮಿನೇಟ್ ಆಗ್ತಾರೆ. ಕೇವಲ ಅವರು ನಿರ್ಧಾರ ಮಾತ್ರ ಡಿಸೈಡ್ ಮಾಡಲ್ಲ, ಟಾಸ್ಕ್ ವಿನ್ ಆಗ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆದ್ರಿಂದ ಏನಾಗುತ್ತೆ ಅಂದರೆ ಟಾಸ್ಕಲ್ಲಿ ಆಡಬೇಕಾದ್ರೆ ಆ ಟೀಮ್ ಚಾಯ್ಸ್ನ ಟೀಮ್ ಮೆಂಬರ್ಸ್ನ ಸೆಲೆಕ್ಟ್ ಮಾಡೋದು ಮಾತ್ರ ಧ್ರುವಂತ ಮತ್ತು ರಕ್ಷಿತ್ ಅವರಿಗೆ ಬಿಗ್ ಬಾಸ್ ಆ ಪಾತ್ರ ಕೊಟ್ಟಿರ್ತಾನೆ. ಮೇನ್ ಲೂಪ್ ಹೋಲ್ ಅವರಿಗೆ ಕೊಟ್ಟಿರ್ತಾರೆ, ಹೆಂಗೆ ಡಿಸೈಡ್ ಮಾಡಬೇಕು, ಯಾರನ್ನ ಡಿಸೈಡ್ ಮಾಡ್ಬೇಕಂತ. ಒಂದೊಂದು ಸತ್ಯ ಈ ವೀಕಲ್ಲಿ ಧ್ರುವಂತ ಅವರು ಎಲ್ಲರ ಮನಸ್ಸು ಗೆಲ್ತಾರೆ ಅನ್ನೋದು ಅನುಮಾನನೇ ಬೇಡ, ಡೌಟೇ ಬೇಡ. ಚೆನ್ನಾಗಿ ಆಟ ಆಡ್ತಾರೆ. ಆ ಟೈಮಲ್ಲಿ ಫಸ್ಟ್ ರೌಂಡಲ್ಲಿ ಖಂಡಿತವಾಗ್ಲೂ ನಾಮಿನೇಟ್ ಮಾಡೋದು ಚೈತ್ರವನ್ನು ಮಾಡ್ತಾರೆ, ಸೇವ್ ಮಾಡೋದು ಸೂರಜ್ ಅವ್ರು ಮಾಡ್ತಾರೆ. ಸೂರಜ್ ಅವ್ರ ಸ್ವಲ್ಪ ಫೇವರ್ ಇತ್ತು, ಬಟ್ ಜನ ಹಂಗೇನು ಆಲೋಚನೆ ಮಾಡಿದ್ರು, ಬಟ್ ನನಗೆ ಕರೆಕ್ಟ್ ಅಂತ ಅನಿಸ್ತಾ ಇತ್ತು. ಅದೇ ರೀತಿಯಾಗಿ ಚೈತ್ರ ಅವರು ಓಕೆ, ಅವ್ರಿಗೂ ಡನ್ ಇದ್ದಾರೆ. ಅದಾದಮೇಲೆ ಧ್ರುವಂತ ಅವರು ರಕ್ಷಿತಾ ಈ ಟೈಮಲ್ಲಿ ಏನಂದರೆ ಇವ್ರು ಏನು ಮಾಡ್ತಾರೆ ಅಂದರೆ ಧ್ರುವಂತ ಚೆನ್ನಾಗಿ ಆರ್ಗ್ಯುಮೆಂಟ್ ಎಲ್ಲ ಮಾಡ್ತಾರೆ ಆ ವಿಷಯಗಳಲ್ಲಿ ತೊಗೊಂಡಾಗ. ನಾಮಿನೇಟ್ ಅಂತ ತೊಗೊಂಡಾಗ ಚೈತ್ರವನ್ನ ಮಾಡಿದಾಗ ಸೂರಜ್ ಅವ್ರು ಮಾಡಿದಾಗ ಹಂಗಾಗಬೇಕಾಗಿತ್ತು, ಹಿಂಗಾಗಬೇಕಾಗಿತ್ತು, ಏನಕ್ಕೆ ಆ ರೀತಿಯಾಗಿ ತೊಗೊಂಡಾಗ ಏನೋ ಒಂದು ಹೇಳಮ್ಮ ಅಲ್ಲಿ ಏನಾಗುತ್ತೆ ಅಂತೆಲ್ಲ ಕೇಳಿದಾಗ ಅದರಲ್ಲಿ ಕೂಡ ಕೊಂಕಿ ಹಾಕಿ ಮಾತಾಡ್ತಾರೆ ರಕ್ಷಿತಾ ಅಂತಲೇ ಹೇಳ್ಬೋದು. ಈ ಟೈಮಲ್ಲಿ ರಕ್ಷಿತಾ ಬೆಸ್ಟ್ ಅಂತ ಹೇಳ್ಬೋದು, ರಕ್ಷಿತಾ ಅಂತ ಹೇಳಿ ಧ್ರುವಂತ್ ಬೆಸ್ಟ್ ಅಂತ ಹೇಳ್ಬೋದು. ರಕ್ಷಿತಾ ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಆಯ್ತಾ, ಅತಿ ಆಯ್ತು ಅಂತ ಅನಿಸ್ತಾ ಇತ್ತು, ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಡಿಸೈಡೆಡ್ ಮಾಡ್ತಾರೆ ಇವರೇ ಸೆಲೆಕ್ಟ್ ಟಾಸ್ಕ್ ಯಾರನ್ನ ಆಡಿಸ್ಬೇಕು, ಯಾರ ಜೊತೆ ಇರಬೇಕು ಅಂತ. ಐ ಥಿಂಕ್ ಇದಾದ್ಮೇಲೆ ನಿಮ್ಗೆ ಗೊತ್ತೇ ಇರುತ್ತೆ, ಅಶ್ವಿನಿ ಟೀಮಲ್ಲಿ ಸೂರಜ್ಗೋಸ್ಕರ ಅಶ್ವಿನಿ ಅವರು ಟಾಸ್ಕ್ ಆಡ್ತಾರೆ. ಅಂದರೆ ಇವರೇ ಸೆಲೆಕ್ಟ್ ಮಾಡ್ತಾರಲ್ವ, ಯಾರು ನಮ್ಮ ಧ್ರುವಂತು ರಕ್ಷಿತಾ ಸೆಲೆಕ್ಟ್ ಮಾಡಿರ್ತಾರೆ. ಇದಾದ್ಮೇಲೆ ಈ ಟೀಮಲ್ಲಿ ಬಂದಾಗ ಚೈತ್ರಗೆ ರಜತ್ ಅವರು ಸೆಲೆಕ್ಟ್ ಮಾಡಿರ್ತಾರೆ. ಅವರು ರಜತ್ ಅವರು ಹಂಗೆ ಹಿಂಗೆ ಎಲ್ಲೋ ಮಾತಾಡ್ತಾರೆ, ಹಂಗೆ ಮಾತಾಡ್ತಾರೆ, ಹಿಂಗೆ ಮಾತಾಡ್ತಾರೆ, ಟಾಸ್ಕ್ ಹಾಗೆ ಹೀಗೆ ಅಂತ ನೋಡೋಣ ಅವ್ರು ಹೆಂಗೆ ಮಾಡ್ತಾರೆ ಅಂತ. ಅದೇ ರೀತಿಯಾಗಿ ಅಶ್ವಿನಿ ಫೀಮೇಲ್ ಕಂಟೆಸ್ಟೆಂಟ್ ಚೆನ್ನಾಗಿ ಟಾಸ್ಕ್ ಆಡ್ತಾರೆ, ಅವ್ರು ಕೊಡೋಣ ಅಂತೆಲ್ಲ ಹೇಳ್ತಾರೆ. ಒಬ್ಬ ಮೇಲ್ ಒಬ್ಬ ಫೀಮೇಲ್ ಮಾಡಬೇಕಾಗಿತ್ತು, ಅದೇ ರೀತಿ ಎಲ್ಲ ಮಾಡ್ತಾರೆ. ಉಸ್ತುವಾರಿ ಸ್ವಲ್ಪ ರಾಂಗ್ ಡಿಸಿಷನ್ ತೊಗೊಂಡು ಅನಿಸ್ತು ಫಸ್ಟ್ ರೌಂಡಲ್ಲಿ. ಏನಕ್ಕಂದರೆ ಬಟ್ಟೆ ಹೇಳಿದ್ರೆ ಬಟ್ಟೆ ಎಳೆಯಂಗಿಲ್ಲ, ಇನ್ನೊಂದು ಎಳೆಯಂಗಿಲ್ಲ, ಟಾಸ್ಕ್ ಆಡೋ ಈ ಟೈಮಲ್ಲಿ ನಾನು ನಿರ್ಧಾರ ತೊಗೊತೀನಿ, ಅದಕ್ಕೆ ಎಸಿತೀನಿ ಅಂತೆಲ್ಲ ಹೇಳಿಲ್ಲ ಸ್ಟಾರ್ಟಿಂಗಲ್ಲಿ. ಬಟ್ ಮಿಡಿಲಲ್ಲಿ ಹೇಳ್ತಾರೆ ಎಸಿತೀನಿ ಅಂತ, ಆದ್ರೂ ಕೂಡ ಸ್ಟಾರ್ಟಿಂಗಲ್ಲಿ ಹೇಳಿದ್ರೆ ಚೆನ್ನಾಗಿರೋದು. ಬಟ್ ಈ ವಿಷಯದಲ್ಲಿ ಮಾತ್ರ ಸ್ವಲ್ಪ ಎಡುವುದು ಅನ್ನೋದು ಬಿಟ್ಟರೆ ಚೆನ್ನಾಗೇ ಮಾಡಿದ್ರು ರಾಶಿಕ್ ಅವರು. ಇನ್ನು ಅದಾದಮೇಲೆ ಶಿಕ್ಷೆ ಕೊಡಬೇಕಂತ ಟಾಸ್ಕಲ್ಲಿ ಎಲ್ಲೂ ಬರ್ದಿಲ್ಲ, ಅದು ಅವರ ಸ್ಟ್ರಾಟಜಿ ಆಗಿರ್ಬೋದು, ಯಾರ್ದು ಚೈತ್ರ ಅವ್ರದ್ದು ಬಟ್ಟೆ ಎಳೆದು ಇನ್ನೊಂದಾಗಿರ್ಬೋದು. ಬಟ್ ಸ್ಟಾರ್ಟಿಂಗಲ್ಲಿ ನೀವು ಹೇಳ್ಬಿಟ್ಟಿದ್ರೆ ಚೆನ್ನಾಗಿರೋದು. ಅಲ್ಲಿನ ಕಂಟೆಸ್ಟೆಂಟ್ಗಳು ಅದನ್ನೇ ಹೇಳ್ತಿದ್ರು. ಐ ಆಮ್ ಆಲ್ಸೋ ಸೇಮ್ ಥಿಂಕಿಂಗ್ ಅಂತಲೇ ಹೇಳ್ಬೋದು. ಇನ್ನು ಅದಾದಮೇಲೆ ಈ ರೌಂಡಲ್ಲಿ ಬಂದ್ಬಿಟ್ಟು ಸೂರಜ್ ಅವರು ಮತ್ತು ರಜತ್ ಅವರು ಚೆನ್ನಾಗಿ ಆಡ್ತಾರೆ. 3 ರೌಂಡ್ ಇರುತ್ತೆ, 3 ರೌಂಡಲ್ಲಿ ಯಾರಾದರೆ ಒಂದು ಪಿರಮಿಡ್ ಜಾಸ್ತಿ ಇರುತ್ತೆ, ಅಂದರೆ ಆ ಬಾಕ್ಸ್ ಕಟ್ತಾರಲ್ವ ಅದು ಜಾಸ್ತಿ ಇರುತ್ತೆ, ಅವ್ರು ವಿನ್ ಆಗ್ತಾರೆ. 2 ರೌಂಡಲ್ಲಿ ಇವರೇ ವಿನ್ ಆಗ್ತಾರೆ. ಬಟ್ ಚೈತ್ರ ಅವ್ರು ಮಾತ್ರ ಹೊಸ ನಾಟಕ ಶುರು ಮಾಡ್ತಾರೆ, ನನಗೆ ಹೊಡೆದ್ಬಿಟ್ರು ಅಂತ ಮಕ್ಕಕ್ಕೆಲ್ಲ ಉಗುಳ್ತಾರೆ, ಏನೆಲ್ಲ ಮಾತಾಡ್ತಾರೆ, ಡಿಫೈನ್ ಮಾಡ್ಕೊಂಡ್ರೆ ಬೈತಾರೆ, ಇನ್ನೇನೋ ಮಾಡ್ತಾರೆ. ಐ ಥಿಂಕ್ ಚೈತ್ರ ಅವರು ಟಾಸ್ಕ್ಗೆ ಅನ್ಫಿಟ್ ಅಂತ ಹೇಳ್ಬೋದು, ಚೆನ್ನಾಗಿ ಆಡಲ್ಲ ಅಂತಲೇ ಕ್ಲಿಯರ್ ಕಟ್ಟಾಗಿ ಹೇಳ್ಬೋದು. ತುಂಬ ಸಲ ನೋಡಿದ್ದೀವಿ, ಇವತ್ತು ಕೂಡ ಅದೇ ಕಂಟಿನ್ಯೂ ಆಯ್ತು ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಅದಾದಮೇಲೆ ಸೆಕೆಂಡ್ ರೌಂಡಲ್ಲಿ ಹೇಳ್ದಲ್ಲ, ಫಸ್ಟ್ ರೌಂಡಲ್ಲಿ ಸೂರಜ್ ಅವ್ರಿಗೆ ತಲೆ ಹೊಡಿತಾರೆ, ಸೆಕೆಂಡ್ ರೌಂಡಲ್ಲಿ ರಜತ್ ಅವ್ರಿಗೆ ತಲೆ ಹೊಡಿತೈತೆ ಅಂತ ತಲೆಯಿಂದ ಹೊಡೆಯಲ್ಲ, ಇಂಜುರಿ ಆಗುತ್ತೆ. ಸೆಕೆಂಡ್ ಬಂದಾಗ ಬಿಗ್ ಬಾಸ್ ಅನೌನ್ಸ್ಮೆಂಟ್ ಬರುತ್ತೆ, ನಿಮ್ಮ ಆರೋಗ್ಯ, ನಿಮ್ಮ ಕೋ ಕಂಟೆಸ್ಟೆಂಟ್ ಆರೋಗ್ಯ ನಿಮ್ಮ ಕೈಲಿರುತ್ತೆ, ಚೆನ್ನಾಗಿ ಆಟ ಆಡಿ ಇಂಜುರಿ ಎಲ್ಲ ಮಾಡ್ಕೊಳಕ್ಕೆ ಹೋಗಬೇಡಿ, ಟಾಸ್ಕ್ ಥರ ಅಂತ ಅನೌನ್ಸ್ಮೆಂಟ್ ಬರುತ್ತೆ. ಆ ಟೈಮಲ್ಲಿ ಇದು ಮಾಡ್ತಾರೆ. ಬಟ್ ಚೈತ್ರಕ್ಕೆ ಮಾತ್ರ ಮಾಡಿದ್ದು ತುಂಬ ನಾಟಕೀಯವಾಗಿತ್ತು. ಅದರ ವಾದ ಬೇರೆ ಮಾಡ್ತಾರೆ ಬಿಗ್ ಬಾಸ್. ನಮ್ಮ ಬರೀ ತಳ್ಳಿದ್ಗೇನೆ ನಮ್ಮ ಸೀಸನಲ್ಲಿ ಹೊರಗೆ ಹೋಗಿದ್ವಿ, ಈ ಸೀಸನಲ್ಲೆಲ್ಲ ಹೊಡಿತಾರೆ ಹಂಗೆ ಹೀಗೆ ಅಂತ. ಐ ಥಿಂಕ್ ವೆರಿ 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 ರಾಂಗ್ ಅಂತ ಹೇಳ್ಬೋದು. ಈ ವೀಕಲ್ಲಿ ಕೂಡ ವೀಕೆಂಡಲ್ಲಿ ಇವ್ರ ಬಗ್ಗೆನೇ ಚರ್ಚೆ ಇರುತ್ತೆ, ಇವ್ರ ಬಗ್ಗೆನೇ ಬಯಸ್ಕೊಂತ ನನಗೆ ಈಗಲೇ ಗೊತ್ತಾಗ್ಬಿಡ್ತು ಖಂಡಿತವಾಗ್ಲೂ. ಇನ್ನು ಈ ರೌಂಡಲ್ಲಿ ಬಂದ್ಬಿಟ್ಟು ಚೈತ್ರ ಅವ್ರು ನಾಮಿನೇಟ್ ಆಗ್ತಾರೆ, ಟಾಸ್ಕ್ ಗೆದ್ದ ಸೂರಜ್ ಅವರು ನಾಮಿನೇಟಿಂದ ಸೇವ್ ಆಗ್ತಾರೆ. ಅದೇ ರೀತಿಯಾಗಿ ಕಾರ್ಪೊರೇಟ್ ಕಂಟೆಂಡರ್ ಆಗಿ ಸೆಲೆಕ್ಟ್ ಆಗೇ ಬಿಡ್ತಾರೆ. ಇನ್ನು ಅದಾದ್ಮೇಲೆ ಸೆಕೆಂಡ್ ರೌಂಡ್ ತಗೊಂಡಾಗ ನಮ್ಮ ರಾಶಿಕಾ ಅವರು ಕಾವ್ಯನ ಸೇವ್ ಮಾಡ್ತಾರೆ.
ಮಾಳನ್ನ ನಾಮಿನೇಟ್ ಮಾಡ್ತಾರೆ. ಇಲ್ಲಿ ಡಿಸ್ಕಸ್ ಅಂತ ಬಂದಾಗ ತುಂಬ ಹೆವಿ ಆಗುತ್ತೆ. ಇಲ್ಲಿರೋನೇನೋ ಒಪ್ಕೊಂಡ್ಬಿಡ್ತಾರೆ. ಬಟ್ ಧ್ರುವಂತ್ ಅವರು ರಕ್ಷಿತ್ ಅವರು ಮಾತಾಡಬೇಕಾದ್ರೆ ಯಾರನ್ನ ಸೆಲೆಕ್ಟ್ ಮಾಡಬೇಕು, ಯಾರನ್ನ ಚಾಯ್ಸ್ ಮಾಡಬೇಕು, ಯಾರನ್ನ ಯಾಕೆ ಇಡಿಸ್ಬೇಕಂತ ತೊಗೊಂಡಾಗ ತುಂಬ ಒಂದು ಫೇವರಿಸಮ್ ಕಾಣ್ತಾ ಇತ್ತು ರಕ್ಷಿತ್ ಅವರ ಒಂದು ದೃಷ್ಟಿಯಲ್ಲಿ. ಯಾಕೆ ಅಂದರೆ ತುಂಬ ಸ್ಟ್ರಾಂಗ್ ಆಗಿರೋ ಟೀಮ್ ಮಾಡೋಣ, ಇವ್ರನ್ನ ನಾವು ಫೇವರ್ ಮಾಡೋಣ, ನಾವು ಸಪೋರ್ಟ್ ಮಾಡೋಣ, ಎಷ್ಟಾಗಲ್ಲ ಅಷ್ಟು ಮಾಡಲಿ ಅಂತ ನನಗೆ ಅನ್ಸುತ್ತೆ. ಅಂದರೆ ಕಾವ್ಯ ಮಾಳು ತಗೊಂಡಾಗ ಇಬ್ಬರು ಈಕ್ವಲ್ ಇದ್ದಾರ, ನೋ ಡೌಟ್. ಟಾಸ್ಕ್ ಅಂತ ತಗೊಂಡಾಗ ಹೋಗಿ ಮಾಳು ಆಡಿದ್ದಾರೆ. ಬಟ್ ಕೆಲವು ವಿಷಯಗಳಲ್ಲಿ ಬೆಟರ್ ದೆನ್ ಮಾಳುಗಿಂತ ಕಾವ್ಯ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾವುದಾದ್ರೂ ಮಾತಾಗಿರ್ಬೋದು, ಯಾವುದಾದ್ರು ಒಪಿನಿಯನ್ ಆಗಿರ್ಬೋದು, ಯಾವುದಾದ್ರೂ ಆರ್ಗ್ಯುಮೆಂಟ್ ಆಗಿರ್ಬೋದು, ಡಿಬೇಟ್ ಆಗಿರ್ಬೋದು, ಏನಾದರೂ ಮಾತಾಡಬೇಕು, ಏನಾದರೂ ಕೊಡಬೇಕಂತ ತೊಗೊಂಡಾಗ ಕಂಪ್ಲೀಟಾಗಿ ಮಾಳುಗಿಂತ ಕಾವ್ಯನೇ ಬೆಟರ್ ಅಂತ ಹೇಳ್ತೀನಿ. ಬಟ್ ಧ್ರುವಂತ್ ಅವ್ರು ಹೇಳಿದ ಪಾಯಿಂಟ್ಸ್ ಏನಂದರೆ ಟಾಸ್ಕ್ ಅಂತ ಆಗಿರ್ಬೋದು, ಮನೆ ಕೆಲಸ ಅಂತ ಆಗಿರ್ಬೋದು, ಯಾವುದಾದ್ರು ಕೆಲವು ವಿಷಯಗಳಲ್ಲಿ ಮಾಳು ಅವರು ಚೆನ್ನಾಗಿದ್ದಾರೆ ಕಾವ್ಯಗಿಂತ ಅಲ್ಲಿ ಹೇಳ್ತಾರೆ, ಅದು ಅವ್ರ ಒಪಿನಿಯನ್ನು. ಅದೇ ರೀತಿಯಾಗಿ ರಕ್ಷಿತ್ ಅಂತೂ ಫೀಲ್ ಆಗ್ತಾರೆ, ಪಾಪ ಎಷ್ಟು ಫೀಲ್ ಆಗ್ತಾರೆ ಅಂದರೆ ಆ ಟೀಮ್ ಚರ್ಚ್ ಮಾಡ್ಬೇಕಾದ್ರೆ ಅವನು ಲೋ ಟೀಮ್ ಕೊಡೋಣ ಅಂತ ಹೇಳ್ತಾರೆ. ಬಟ್ ಧ್ರುವಂತ್ ಅವರು ಮಾತ್ರ ವಾದ ಮಾಡಿ ಹಂಗೆಲ್ಲ ಕೊಡಬಾರ್ದು, ಸಮತೋಲನವಾಗಿ ಕೊಡಬೇಕು ಟೀಮು, ಇಲ್ಲಾಂದ್ರೆ ನಾನು ಬಯಸ್ಕೊಂತೀನಿ, ನೀನು ಹೆಂಗಿದ್ರು ಬಯಸ್ಕೊಂತೀಯ, ಬಟ್ ನಿನ್ನ ಜಾಗಕ್ಕೆ ನಾನು ನಿನ್ನ ಒಂದು ಕಾಲಕ್ಕೆ ನಾನು ಬರಲ್ಲ, ಬಯಸ್ಕೊಳಕ್ಕೆ ತಯಾರಿಲ್ಲ ಅಂತೆಲ್ಲ ಹೇಳ್ತಾರೆ. ಖಂಡಿತವಾಗ್ಲೂ ಇಷ್ಟ ಆಯಿತು ಧ್ರುವಂತ್ ಅವರ ಮಾತು. ನಿನ್ನ ಎಪಿಸೋಡಲ್ಲಿ ಧ್ರುವಂತ್ ಅವರು ಮಿಂಚಿದ್ರು ಅಂತ ಹೇಳ್ಬೋದು. ಅಲ್ಲಲ್ಲಿ ನಮ್ಮ ಗಿಲ್ಲಿ ನಟರ ಕಾಮಿಡಿ ಮಾತ್ರ ಇದ್ದೇ ಇರ್ತಲ್ವ, ಸಖತ್ತಾಗಿ ಇತ್ತು ಕಾಮಿಡಿ ಕೂಡ. ಕಾಮಿಡಿ ಚಟಕ್ಕೆಲ್ಲ ಆಡ್ತಾ ಇದ್ರು, ಫೀಲ್ ಆಗ್ತಿದ್ರು ರಕ್ಷಿತ್ ಹೋಗಿದ್ದಕ್ಕೆ, ಅಷ್ಟು ಮಾತ್ರ ಇತ್ತು. ಹೈಲೈಟ್ ಆಫ್ ದ ಎಪಿಸೋಡ್ ಏನಂದರೆ ಟಾಸ್ಕಲ್ಲಿ ಗೆಲ್ತಾರೆ. ರಜತ್ ಅವರು ಚೆನ್ನಾಗಿ ಆಡ್ತಾರೆ, ಬಟ್ ಸೋಲ್ತಾರೆ ಅಂತ ಹೇಳ್ಬೋದು. ಚೈತ್ರ ಅವ್ರು ನಾಮಿನೇಟ್ ಆದರು, ಸೂರಜ್ ಸೇಫ್ ಆದರು, ಕ್ಯಾಪ್ಟನ್ ಕಂಟೆಂಡರ್ಗಳು ಆದರು. ಅದೇ ರೀತಿಯಾಗಿ ಈ ಟೀಮ್ ಮಾಡಿದ್ರು, ಇಲ್ಲಿ ಕಿತ್ತಾಡ್ತಾ ಇದ್ದಾರೆ ಟೀಮ್ ಮಾಡೋಕ್ಕಂತ ಯಾರನ್ನಂತ. ಈ ರೀತಿ ಆಗ್ತಾ ಇತ್ತು ನಿನ್ನ ಎಪಿಸೋಡ್. ಹೈಲೈಟ್ ಆಗಿದೆ ಇಷ್ಟೇ. ಮತ್ತು ನಿಮಗೆ ನಿನ್ನೆ ಎಪಿಸೋಡ್ ನೋಡಿದ್ಮೇಲೆ ಏನೆಲ್ಲ ಅನಿಸ್ತಾ ಇತ್ತು ಅಂತೆಲ್ಲ ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.